ಇವತ್ತಿಲ್ಲಿ ನ್ಯಾಯ ನಡೆದು ಎರಡೂ ಕುಟುಂಬದ ಮಾನ ಉಳಿದ್ರೆ ಸಾಕಾಗಿದೆ. ಪಾ ನೀವೇನು ಚಿಂತೆ ಮಾಡಬೇಡಿ. ನಾನು ತಂದಿರೋ ಸಾಕ್ಷಿನ ಅವಳ ಕೈಲಿ ಸುಳ್ಳು ಅಂತ ಪ್ರೂವ್ ಮಾಡೋದಕ್ಕಾಗೋದಿಲ್ಲ. ಅವಳು ಮಾಡ್ತಿರೋ ಮೋಸ ಎಲ್ರಿಗೂ ಕಾಣಿಸ್ತಾ ಇದೆ. ರಾಮ್ ಒಮ್ಮೆ ಮಾತಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ಕಾವ್ಯ. ನೋಡಿ, ಪಂಚಾಯತಿನ ಇವತ್ತು ಇಲ್ಲಿಗೆ ನಿಲ್ಲಿಸಬಹುದಾಗಿತ್ತು. ಆದ್ರೆ ಇದು ಕೇವಲ ಮದುವೆ ಪ್ರಶ್ನೆ ಅಲ್ಲ, ಇಬ್ರು ಹೆಣ್ಮಕ್ಳ ಮರ್ಯಾದೆ ಪ್ರಶ್ನೆ. ನೋಡಿ ಸತ್ಯ, ಕಲ್ಯಾಣಮ್ಮ, ನ್ಯಾಯದ ದಾರಿ ಯಾವತ್ತು ತಪ್ಪಬಾರ್ದು. ಒಂದ್ ಕಡೆ ಸ್ನೇಹ ಸಾಕ್ಷಿ ತಂದಿದ್ದಾಳೆ, ಇನ್ನೊಂದ್ ಕಡೆ ಕಾವ್ಯ ದಾಖಲೆ ಇಟ್ಟಿದ್ದಾಳೆ. ಆದ್ರೆ ಬೆಂಕಿ ಇಲ್ಲದ್ದು ಹೊಗೆ ಆಡಲ್ಲ ಅಂತಾರೆ. ಇದರಲ್ಲಿ ಯಾವ ಕಡೆ ಬೆಂಕಿ ಹತ್ತಿದೆ ಅಂತಾನೆ ಅರ್ಥವಾಗ್ತಾ ಇಲ್ಲ. ಅದ್ ಅರ್ಥ ಆಗ್ಬೇಕು ಅಂದ್ರೆ ಸತ್ಯ ಎಲ್ರಿಗೂ ತಿಳಿಬೇಕು. ಸತ್ಯ ತಿಳಿಬೇಕು ಅಂದ್ರೆ ರಾಮೇ ಹೇಳ್ಬೇಕು. ರಾಮ್, ಈಗ ನೀನು ಸತ್ಯ ಹೇಳಪ್ಪ. ಸ್ನೇಹ ಹೇಳ್ತಾ ಇರೋದು ನಿಜಾನಾ ಅಥವಾ ಕಾವ್ಯ ಹೇಳ್ತಾ ಇರೋದು ನಿಜಾನಾ? ರಾಮ್, ಇವತ್ತು ನೀನು ಹೇಳೋ ಮಾತಿನ ಮೇಲೆ ಎರಡೂ ಮನೆತನದ ಮಾನ ಮರ್ಯಾದೆ ಉಳ್ಕೊಂಡಿದ್ಯಪ್ಪ. ಇಲ್ಲಿ ನೀನು ಸುಮ್ಮನೆ ನಿಂತ್ಕೊಂಡಿರೋದು ತನಗೆ ಯಾಕೋ ಸರಿ ಕಾಣ್ತಾ ಇಲ್ಲಪ್ಪ. ಮಾತಾಡು ರಾಮ್. ರಾಮ್, ನೀನ್ ಯಾವ ತಪ್ಪನ್ನು ಮಾಡಿಲ್ಲ. ನಿನ್ ಮೇಲ್ ಹತ್ತಿರೋ ಕಳಂಕ ಮೋಸದ್ದು ಅಂತ ಹೇಳು ರಾಮ್. ರಾಮ್, 4 ಜನ ನಿನ್ನ ಮಗ ಕೆಟ್ಟವನು ಅಂತ ಹೇಳೋದನ್ನ ಕೇಳೋದಕ್ ನನ್ ಕೈಲಿ ಆಗಲ್ಲ ಕಣೋ. ನೀನೆಂತ ಬಂಗಾರ ಅಂತ ನನಗ್ ಗೊತ್ತು, ಸತ್ಯ ಏನು ಅಂತಾನು ನನಗ್ ಗೊತ್ತು. ಆದ್ರೆ ಅದನ್ನ ನೀನೇ ಬಾಯ್ ಬಿಟ್ಟು ಹೇಳೋ. ಮಹೇಶ್ವರಿ, ಏನ್ ಮಾತಾಡ್ತಿದ್ಯಾ ನೀನು? ಸತ್ಯ ಕಣ್ಣು ಕಾಣ್ತಿರುವಾಗ ಹೇಳು ಅಂತ ಅವ್ನ್ಗೆ ಯಾಕೆ ಒತ್ತಾಯ ಮಾಡ್ತಿದ್ಯಾ? ಯಾವ್ದಕ್ಕ ಸತ್ಯ? ಯಾವ್ದು ಸತ್ಯ? ಹಸ್ತೋರ್ಗೆ ಅನ್ನ ಹಾಕೋದು ಧರ್ಮ, ಆದ್ರೆ ಸುಳ್ಳು ಹೇಳೋರ್ಗೆ ಹಣ ಕೊಡೋದು ಅಧರ್ಮ. ಇಲ್ಲಿ ಮೋಸ ಮಾಡ್ತಿರೋದು ಪ್ರೇಮ ಅಲ್ಲ, ಈ ಸ್ನೇಹ. ನೋಡಿ, ನೀವೀಗೆಲ್ಲ ಮಾತಾಡಿ ರಾಮ್ ಮನಸ್ಸನ್ನ ಕೆಡಿಸ್ಬೇಡಿ. ರಾಮೇ ಮಾತಾಡ್ಬೇಕು. ರಾಮ್, ಮಾತಾಡಪ್ಪ ನೀನು. ಅಧ್ಯಕ್ಷರೇ, ಇನ್ನೂ ಇಲ್ಲಿ ಚರ್ಚೆ ಮಾಡೋದು ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಕಾವ್ಯವ್ರು ಕೊಟ್ಟಿರೋ ಹಾಗೆ ರಾಣಿ ಕುಟುಂಬಕ್ಕೆ ಸ್ನೇಹನೇ ಮನಿ ಟ್ರಾನ್ಸ್ಫರ್ ಮಾಡಿರೋದು ಅಂತ ಸ್ಪಷ್ಟವಾಗಿದೆ. ರಾಣಿ ಬಾಯಲ್ಲಿ ಬಂದಿರೋ ಪ್ರತಿಯೊಂದು ಮಾತು ಸ್ನೇಹ ಕೊಟ್ಟಿರೋ ದುಡ್ಡಿಂದ ಹುಟ್ಟಿರೋ ಸುಳ್ಳು ಅಂತ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಇದ್ರಲ್ಲಿ ನನ್ನೇನ್ ಕೇಳೋದಿದೆ? ನಿಮ್ ತೀರ್ಮಾನ ನೀವು ಮಾಡಿ. ನಾನು ಪ್ರೇಮಗೆ ತಾಳಿ ಕಟ್ಟಿದಂತೂ ಸತ್ಯ. ಏ ರಾಮ್, ನಿನ್ ತಲೆಲ್ ಬುದ್ಧಿ ಇದ್ಯಾ? ಬುದ್ಧಿ ನಿನ್ ಮೊಣಕಾಲ್ ಕೆಳಗಡೆ ಇದ್ಯಾ? ಏನ್ ಮಾತಾಡ್ತಿದ್ಯಾ ಅನ್ನೋ ಜ್ಞಾನ ಇದ್ಯಾ ನಿನ್ಗೆ? ಮಹೇಶ್ವರಿ, ರಾಮ್ ಇವತ್ತು ಸತ್ಯದ ಪರವಾಗಿ ನಿಂತಿದ್ದಾನೆ. ಅದನ್ ಕೇಳಕ್ಕೆ ಯಾಕೆ ನಿನ್ಗೆ ಇಷ್ಟೊಂದು ಸಂಕಟ ಆಗ್ತಿದೆ? ಪ್ರೇಮನ್ ಬಾಳ ಹಾಳ್ ಮಾಡೋದಕ್ಕೆ ಆ ಸ್ನೇಹನ್ ಜೊತೆ ನೀನು ಸೇರ್ಕೊಂಡಿದ್ಯಾ?
ನಿನ್ ಮಗನ್ ಮಾತ್ ಮೇಲೆ ನಿನಗೆ ನಂಬಿಕೆ ಇಲ್ವಾ? ನನ್ ಮಗನ್ ನಾನ್ ನಂಬ್ತೀನಿ ಅಕ್ಕ, ಆದ್ರೆ ಈ ವಿಷಯದಲ್ಲ. ಇಲ್ಲಿ ಸ್ನೇಹ ಸತ್ಯ ಹೇಳ್ತಾ ಇದ್ದಾಳೆ, ಆದ್ರೆ ಅದನ್ನ ಸಾಬೀತ್ ಮಾಡೋದು ಹೇಗೆ ಅಂತ ಗೊತ್ತಾಗ್ತಿಲ್ಲ ಅಷ್ಟೇ. ನನ್ನ ಮಗಳು ಸುಳ್ಳು ಹೇಳಿಲ್ಲ, ಯಾರಿಗೂ ಮೋಸ ಮಾಡಿಲ್ಲ. ರಾಮ್, ಇವತ್ತಿನ ಕಾಲದಲ್ಲಿ ಸಹಾಯ ಮಾಡೋದಕ್ಕೂ ದುಡ್ಡು ಕೊಡ್ತಾರೆ. ಸ್ನೇಹ ಅವಳ ಕುಟುಂಬಕ್ಕೆ ಸಹಾಯ ಮಾಡಿದ್ದನ್ನ ನೀನ್ ಲಂಚ ಅಂತ ಅನ್ಕೋಬೇಡ. ಸ್ನೇಹ ಒಳ್ಳೆ ಮನಸ್ಸಿನಿಂದ ಸಹಾಯ ಮಾಡಿರೋದಕ್ಕೆ ರಾಣಿ ಮನಸ್ಸು ಬದಲಾಯಿಸಿ ಸತ್ಯ ಹೇಳ್ತಿರೋದು ಅಷ್ಟೇ. ರಾಮ್, ನಂಬು. ನೀನೇ ಮೋಸ ಮಾಡ್ಕೋಬೇಡ. ನಾನ್ ಸುಳ್ಳು ಹೇಳ್ತಿಲ್ಲ ಅಂತ ಎಲ್ಲರೂ ಹೇಗ್ ನಂಬಿಸ್ಲಿ? ಸತ್ಯ ಗೊತ್ತಿರೋ ನೀನೇ ಹೀಗೆ ಹೇಳ್ತಿರ್ಬೇಕಾದ್ರೆ ನಾನು ಎಲ್ಲಿಗೆ ಹೋಗಿ ಸಾಯ್ಲಿ? ಪ್ರೇಮ ಮೋಸ ಮಾಡಿ ತಾಳಿ ಕಟ್ಟಿಸ್ಕೊಂಡಿದ್ದಾಳೆ. ಅದನ್ನ ಸಾಬೀತ್ ಮಾಡೋದಕ್ಕೆ ರಾಣಿ ಸಾಕ್ಷಿಯಾಗಿ ಕಣ್ಮುಂದೆನೆ ನಿಂತಿದ್ದಾಳೆ. ಹೀಗ್ ನೀನ್ ಸುಳ್ಳು ಹೇಳಿ ಯಾರನ್ನ ಮೆಚ್ಚಿಸೋ ಪ್ರಯತ್ನ ಮಾಡ್ತಿದ್ಯಾ ರಾಮ್? ರಾಮು ಸುಳ್ಳಿನ ಜೊತೆ ಕೈ ಜೋಡಿಸೋ ಮನುಷ್ಯ ಅಲ್ಲ. ನಿನ್ನ ಮೋಸ ಬಯಲಾಗಿದೆ, ಅದನ್ನ ಒಪ್ಕೊಂಡು ನಮ್ಮ ಕುಟುಂಬ ಮತ್ತು ಪ್ರೇಮ ಹತ್ರ ಕ್ಷಮೆ ಕೇಳು. ದಯವಿಟ್ಟು ನನ್ ಮಾತನ್ನ ನಂಬಿ. ರಾಣಿ, ನೀನಾದ್ರೂ ಸತ್ಯ ಹೇಳು ರಾಣಿ. ನಾನ್ ನಿನಗೆ ದುಡ್ಡು ಕೊಟ್ಟು ಸುಳ್ಳು ಹೇಳಿಸ್ತಿಲ್ಲ ಅಂತ ಹೇಳು. ಡ್ಯಾಡಿ ನನ್ ಸುಳ್ಳು ಸಾಕ್ಷಿ ತಂದಿಲ್ಲ ಡ್ಯಾಡಿ. ರಾಮ್ ಪ್ಲೀಸ್ ರಾಮ್, ಈ ಪ್ರೇಮ ಮೋಸ ಮಾಡಿದಾಳೆ ಅನ್ನೋದನ್ನ ನೀನಾದ್ರೂ ಒಪ್ಕೋ. ಸತ್ಯನ ಒಪ್ಕೋ ರಾಮ್. ಏ ಸ್ನೇಹ, ನಿನ್ ಕಣ್ಣೀರು ನಾಟಕ ಅಂತ ಇಡೀ ಊರಿಗೆ ಗೊತ್ತಾಗ್ತಿದೆ. ನೀನ್ ನಮ್ಮ ಅಕ್ಕನ ಮೋಸದಲ್ಲಿ ಸಿಕ್ಕಾಕ್ಸಕ್ ನೋಡಿ ನೀನೇ ಸಿಕ್ಕಾಕೊಂಡಿದ್ಯಾ. ಅದ್ರ ಸುಮ್ನೆ ರೀ. ರಾಮ್, ನಿನ್ನ ಪ್ರಕಾರ ಪ್ರೇಮ ಅಮಾಯಕಿ. ನೀನೇ ಅವಳನ್ನ ದೇವಸ್ಥಾನ ಕರ್ಕೊಂಡೋಗಿ ತಾಳಿ ಕಟ್ಟಿದ್ದು ಅಂತ ಒಪ್ಕತಿ ಅಲ್ವಾ? ಹೇಳು. ಹೌದು ಅಧ್ಯಕ್ಷರೇ, ಪ್ರೇಮ ನನಗೆ ಯಾವುದೇ ಮೋಸ ಮಾಡಿಲ್ಲ. ನಾನೇ ಪ್ರೇಮಂಗೆ ತಾಳಿ ಕಟ್ಟಿರೋದು. ಸರಿ, ಹಾಗಾದ್ರೆ ನಾವಿವಾಗ ನಮ್ ತೀರ್ಪನ್ನ ಹೇಳ್ಬಿಡ್ತೀವಿ. ಅವನು ಮತ್ತೆ ಡಾಕ್ಟರ್ ಕೆಲಸನ ಮುಂದುವರಿಸಬಾರ್ದು, ಹಾಗ ಬ್ಯಾನ್ ಮಾಡ್ತೀನಿ. ಅಧ್ಯಕ್ಷ, ರಾಮ್ ಸುಳ್ಳು ಹೇಳ್ತಿದ್ದಾನೆ. ನನ್ನನ್ನ ಉಳಿಸೋದಕ್ಕೋಸ್ಕರ ಅವನು ಹೀಗೆಲ್ಲ ಮಾತಾಡ್ತಾ ಇದ್ದಾನೆ. ಇದ್ರಲ್ಲಿ ರಾಮ್ದೇನು ತಪ್ಪಿಲ್ಲ. ನಿಜವಾದ ನಿರಪರಾಧಿ ರಾಮ್. ಮೋಸ ಮಾಡಿದ್ದು ನಾನು. ಮಾವ, ಜಾಕ್ಪಾಟ್ ಹೊಡಿತು. ರಾಣಿ ಹೇಳಿದ್ದೆಲ್ಲಾನು ಸತ್ಯ. ಪ್ರೇಮ, ಏನ್ ಮಾಡ್ತಿದ್ಯಾ ನೀನು? ನಿನಗೇನಾದ್ರೂ ಪ್ರಜ್ಞೆ ಇದೆಯಾ? ಸಾಕು ರಾಮ್, ಸಾಕು. ಎಷ್ಟು ದಿನ ಅಂತ ತಪ್ಪುಗಳನ್ನ ನಿನ್ ಮೇಲೆ ಹಾಕೋತ್ಯಾ? ಎಷ್ಟು
ದಿನ ಸುಳ್ಳು ಹೇಳಿ ಬದುಕಿದ್ ಸಾಕು. ಅವತ್ತು ರಾಮ್ ನನ್ ಕುತ್ತಿಗೆ ತಾಳಿ ಕಟ್ಲೇ ಇಲ್ಲ. ರಾಮ್ ನನ್ನ ಪ್ರೀತಿಸ್ತಾನೂ ಇರ್ಲಿಲ್ಲ. ರಾಮ್ನ ಪ್ರೀತಿ ಮಾಡ್ತಿದ್ದ ನಾನು. ಅವನ ಪಡಿಬೇಕು ಅನ್ನೋ ಕಾರಣಕ್ಕೆ ಅವನ್ ಮೊಬೈಲ್ ಇಂದ ಪ್ರೀತಿಸ್ತಾ ಇದ್ದೀನಿ ಅಂತ ಕಳ್ಸ್ಕೊಂಡಿದ್ದು ನಾನೇ. ಎಲ್ರೂ ಮುಂದೆ ಅವನೇ ತಪ್ಪು ಮಾಡಿರೋ ಹಾಗೆ ಮಾಡಿ ಮೋಸದಿಂದ ಮದ್ವೆ ಆಗಿದ್ದು ನಾನೇ. ನನ್ ಸ್ವಾರ್ಥಕ್ಕೆ ರಾಮ್ ಬದುಕನ್ನೇ ಹಾಳು ಮಾಡ್ಬಿಟ್ಟೆ. ಪ್ರೇಮ, ಏನಮ್ಮ ಹೇಳ್ತಿದ್ಯಾ ನೀನು? ಇಷ್ಟೆಲ್ಲ ಕಷ್ಟಪಟ್ಟ ಮೇಲೆ ನನಗೆ ನ್ಯಾಯ ಸಿಕ್ಕಿದೆ. ಹೀಗಿರ್ಬೇಕಾದ್ರೆ ನಿನಗ್ ನೀನ್ ಯಾಕೆ ದ್ರೋಹ ಮಾಡ್ಕೋತಿದ್ಯಾ? ಅಕ್ಕ, ಏನೇ ಮಾತಾಡ್ತಿದ್ಯಾ? ನೀನೇ ಮಾಡ್ದೆ ಅಂತ ಯಾಕೆ ಹೇಳ್ತಿದ್ಯಾ? ಯಾಕಂದ್ರೆ ಸತ್ಯ ಅದೇ, ಅದಕ್ಕೆ. ಸತ್ಯನ ಎಷ್ಟೇ ಮುಚ್ಚಿಟ್ರು ಹೊರಗ್ ಬಂದೇ ಬರುತ್ತೆ. ನನ್ ಮಗ ಅಮಾಯಕ ಅಂತ ನನಗ್ ಮೊದ್ಲೇ ಗೊತ್ತಿತ್ತು. ಮಗಳೇ, ನಿಜಾನೇನಮ್ಮ? ನಿಜಾನಾ? ಹೌದಪ್ಪ, ನಿಜ. ಮಗಳೇ, ನಿನ್ ಮಾತು ಸತ್ಯನೇ ಆಗಿದ್ರೆ ನನ್ ಮಗಳಾಗಿ ನನ್ ತಲೆ ತಗ್ಸೋ ಕೆಲಸ ಮಾಡ್ಬಿಟ್ಟಂಗಾಗುತ್ತಮ್ಮ. ಯಾವ ಅಪ್ಪನಿಗೂ ಇಂಥ ಮಗಳು ಹುಟ್ಟಬಾರ್ದು ಅಂತ ಶಾಪ ಹಾಕ್ಬೇಕಾಗುತ್ತೆ. ನಾವಿಲ್ಲಿ ನ್ಯಾಯದ ಪರ ನಿಲ್ಲೋದಕ್ಕೆ ಅಂತ ಬಂದ್ರೆ ನಮ್ಮ ಘನತೆ ಗೌರವಕ್ಕೆ ಕಳಂಕ ಹಚ್ಬಿಟ್ಟಂಗಾಗುತ್ತಮ್ಮ. ಅಪ್ಪ, ನನ್ನ ಕ್ಷಮಿಸ್ಬಿಡಿ ಅಪ್ಪ, ನನ್ನ ಕ್ಷಮಿಸ್ಬಿಡಿ. ಸತ್ಯ ಯಾವತ್ತಿದ್ರು ಸತ್ಯನೇ ಅಪ್ಪ. ತಪ್ಪಾಯ್ತು ಅಪ್ಪ, ತಪ್ಪೆಲ್ಲ ನಂದೆ. ಇದ್ರಲ್ಲಿ ರಾಮ್ದೇನು ತಪ್ಪಿಲ್ಲ. ನಾನು ಹೇಳಿದ ಸತ್ಯನೇ ಅಪ್ಪ. ಪಂಚಾಯ್ತಿಯವರು ಇವತ್ ನನಗೆ ಏನ್ ಶಿಕ್ಷೆ ಕೊಟ್ರು ನಾನು ತಗೋತೀನಿ. ಅಧ್ಯಕ್ಷರೇ, ತಪ್ಪು ಒಪ್ಕೊಂಡಾಯ್ತಲ್ಲ, ಇದಕ್ಕಿಂತ ಸಾಕ್ಷಿ ಬೇಕಾ? ಕೊಡಿ ಕೊಡಿ ತೀರ್ಮಾನನ. ಪಂಚಾಯ್ತಿ ತೀರ್ಮಾನ ಈಗಾಗ್ಲೇ ಆಗೋಗಿದೆ ಬೀಗ್ರೆ. ಒಂದ್ ವೇಳೆ ಪ್ರೇಮ ತಪ್ಪಿತಸ್ತೆ ಅಂತ ಆದ್ರೆ ರಾಮ್ ಕೈಯಿಂದ ಸ್ನೇಹಗೆ ತಾಳಿ ಕಟ್ಟಿಸ್ತೀನಿ ಅಂತ ಅಕ್ಕ ಮಾತು ಕೊಟ್ಟಿದ್ರು. ಈಗ ಆ ಸಮಯ ಬಂದಾಗಿದೆ. ಮಹೇಶ್ವರಿ, ನಮ್ ಮಗ ರಾಮ್ಗೆ ಈಗಾಗಲೇ ಮದ್ವೆ ಆಗಿದೆ. ಬಲ್ವಂತಕ್ಕೆ ಬಾಳ್ವೆ ಮಾಡಕ್ ಆಗತ್ತೇನ್ರಿ? ಅದನ್ನ ನನ್ ಮದ್ವೆ ಅಂತ ಒಪ್ಲಾ? ಪ್ರೇಮ ತಪ್ಪೊಪ್ಕೋತಾ ಇರೋದ್ರಿಂದ ಇವ್ರ ಆರೋಪ ಸಾಬೀತಾಗಿದೆ. ಕಲ್ಯಾಣಿ ಅವರು ಸ್ನೇಹನ ರಾಮ್ ಜೊತೆ ಮದುವೆ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ರೆ ಅವ್ರ ಮಾತಿನಂತೆನೆ ನಡೀಲಿ. ಹೀಗ್ರೆ ಏನ್ ಇನ್ನು ನಿಂತ ಇದ್ದೀರಾ? ಹೋಗಿ ನನ್ನ ಮಗಳನ್ನ ಮದುಮಗಳಾಗಿ ರೆಡಿ ಮಾಡಿ ಕರ್ಕೊಂಬನ್ನಿ. ಪೂರ್ವಿ, ಬಾರೆ ನಡಿಯಮ್ಮ.
ಯಾಕೆ ಹೀಗೆ ಮಾಡಿದೆ ಪ್ರೇಮ? ಯಾಕೆ ಹೀಗೆ ಮಾಡಿದೆ? ನನ್ನ ಮೇಲೆ ನಿಂಗೆ ನಂಬಿಕೆ ಇರಲಿಲ್ವಾ? ಕ್ಷಮಿಸು ರಾಮ್, ನಾನು ಮೋಸಗಾರ್ತಿ ಅಂತ ಈ ಊರು ಅನ್ಕೊಂಡ್ರೂ ಪರವಾಗಿಲ್ಲ. ಆದ್ರೆ ನೀನು ಅವಮಾನದಿಂದ ಕುಗ್ಗೋದು ನನಗಿಷ್ಟ ಇಲ್ಲ. ನೀನು ತಲೆ ಎತ್ತಿ ಬದುಕ್ಬೇಕನ್ನೋದೇ ನನ್ನ ಆಸೆ. ಅತ್ತೆ, ಕೊನೆಗೂ ನನ್ ಕನ್ಸು ನನ್ಸಾಗೋಯ್ತು. ನಿನ್ ಕನ್ಸು ಮಾತ್ರ ಅಲ್ಲ ಸ್ನೇಹ, ನನ್ ಕನ್ಸು ನನ್ಸಾಗ್ತದೆ. ನಿನ್ನನ್ನು ಹೀಗೆ ನೋಡೋದಕ್ಕೆ ನನ್ಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ನಿಜವಾಗ್ಲು ನೀನ್ ನಮ್ಮನೆಗೆ ಮಹಾಲಕ್ಷ್ಮಿ ತರಾನೇ ಬರ್ತಾ ಇದ್ಯಾ. ಇವತ್ ಪಂಚಾಯತಿಲಿ ಆ ಪ್ರೇಮ ತನ್ನ ಸೋಲನ್ನ ಒಪ್ಕೊಂಡು ನಿನ್ ದಾರಿನ ಸುಲಭ ಮಾಡಿದ್ಲು. ಆದ್ರೆ ನನಗ್ ಒಂದ್ ವಿಷಯ ಗೊತ್ತಾಗ್ತಾ ಇಲ್ಲ, ಆ ಪ್ರೇಮ ಅಷ್ಟು ಸುಲಭವಾಗಿ ಅದ್ ಹೇಗ್ ಸೋಲನ್ನು ಒಪ್ಕೊಂಡ್ಲು ಅಂತ. ಅದೇ ನನ್ಗೂ ಅರ್ಥ ಆಗ್ತಿಲ್ಲ ಅತ್ತೆ. ರಾಮ್ನ ಅಷ್ಟೊಂದು ಪ್ರೀತಿಸ್ತಿದ್ದೋಳು ಸಡನ್ ಆಗಿ ತನ್ನ ತಪ್ಪನ ಒಪ್ಕೊಂಡ್ಬಿಟ್ಲಲ್ಲ ಅಂತ. ಅದು ಅಲ್ದೆ ಈ ಕೆಲಸ ಮಾಡೋದ್ರಿಂದ ರಾಮ್ನ ಕಳ್ಕೋತಾಳೆ ಅಂತ ಗೊತ್ತಿದ್ದು ಕೂಡ ಹೀಗ್ ಮಾಡಿದ್ಲಲ್ಲ, ನಂಗೆ ನಂಬಕ್ಕೆ ಆಗ್ತಿಲ್ಲ. ನನ್ಗೂ ಅದೇ ಆಶ್ಚರ್ಯ ಆಗ್ತಾ ಇರೋದು. ಅಷ್ಟು ಸುಲಭಕ್ಕೆ ಒಪ್ಕೊಳ್ಳೋ ಜಾತಿನೇ ಅಲ್ಲ ಅವಳ್ದು. ಬಹುಶಃ ಪಂಚಾಯತಿಲಿ ಎಲ್ರ ಮುಂದೆ ಮರ್ಯಾದೆ ಹೋಯ್ತಲ್ಲ, ಅದಕ್ಕೆ ಈ ನಾಟಕ ಆಡಿರ್ಬೇಕು. ಸತ್ಯದ ಮುಂದೆ ಬಾಯಿ ಮುಚ್ಲೇಬೇಕು ಅಂತಾರಲ್ಲ ಅಮ್ಮ, ಹಾಗೆ ತನ್ನ ಬೇಳೆ ಇನ್ ಬೇಯೋದಿಲ್ಲ ಅಂತ ಅವಳಿಗೆ ಅನ್ಸಿರ್ಬೇಕು. ಅದಕ್ಕೆ ಸತ್ಯನ ಒಪ್ಕೊಂಡಿದ್ದಾಳೆ. ಒಟ್ನಲ್ಲಿ ನಮ್ ಕನ್ಸು ನನ್ಸಾಯ್ತಲ್ಲ, ಅಷ್ಟು ಸಾಕು. ಇವಾಗ ನನ್ ಕೊರಳಿಗೆ ರಾಮ್ ತಾಳಿ ಕಟ್ತಾನೆ. ಇಲ್ಲ ಸ್ನೇಹ, ನೀನ್ ಕುತ್ತಿಗೆಗೆ ತಾಳಿ ಕಟ್ಸೋ ತನಕ ನನಗ್ ಸಮಾಧಾನ ಇಲ್ಲ. ಆ ಕಲ್ಯಾಣಿ ಮುಖ ನೋಡ್ಬೇಕಾಗಿತ್ತು. ಮುಖಕ್ ಸುಣ್ಣ ಬಳ್ಕೊಂಡಿರೋ ಹಾಗೆ ಬಿಳಿಚ್ಕೊಂಡಿತ್ತು. ಏನು ಇನ್ನು ಎಲ್ರು ಇಲ್ಲೇ ಇದ್ರಿ? ಹೊರಗಡೆ ಪಂಚಾಯತಿ ಕಟ್ಟೆಯಲ್ಲಿ ಕಾಯ್ತಾ ಇದ್ದಾರೆ. ನಡೀರಿ ಹೋಗೋಣ. ಡ್ಯಾಡಿ, ಇವತ್ತು ಆ ಪ್ರೇಮ ಸಡನ್ ಆಗಿ ಸರೆಂಡರ್ ಆಗ್ಬಿಟ್ಲಲ್ಲ, ಅವಳ ಬಗ್ಗೆ ಮಾತಾಡ್ತಾ ಇದ್ವಿ. ಸ್ನೇಹ, ಪ್ರೇಮನ್ ವೀಕ್ ಪಾಯಿಂಟ್ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ಟ್ಯಾಪ್ ಮಾಡಿದೆ, ವರ್ಕೌಟ್ ಆಯ್ತು. ಅದಕ್ಕೆ ಅವಳು ತಪ್ಪನ್ನು ಒಪ್ಕೊಂಡಿತ್ತು. ಅಂದ್ರೆ ನೀವ್ ಹೇಳಿದ ಬ್ಯಾಕಪ್ ಪ್ಲಾನ್ ಇದೆನಾ ಡ್ಯಾಡಿ? ಹಾಗಾದರೆ ಈ ಕೆಲಸ ನೀವ್ ಮಾಡಿದ ಧನರಾಜ್ ಅವ್ರೆ? ಅವಳನ್ನ ಹೆದರಿಸಿದ್ದು ನೀವೇನಾ? ಈಗ ಅದೆಲ್ಲ ಯಾಕೆ ಬಿಡಿ, ರೆಡಿ ಇದ್ದೀರಲ್ಲ, ನಡೀರಿ ಪಂಚಾಯತಿ ಕಟ್ಟೆಗೆ ಹೋಗೋಣ. ಮುಹೂರ್ತ ಮೀರೋಗಕ್ಕಿಂತ ಮುಂಚೆ ರಾಮ್ ಕೈಯಲ್ಲಿ ತಾಳಿ ಕಟ್ಟಿಸಿ ಈ ಚಾಪ್ಟರ್ನ ಕ್ಲೋಸ್ ಮಾಡೋಣ. ಮಗಳ ಪ್ರೇಮ, ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಒಂದೇ ಒಂದ್ಸಲ ಹೇಳಮ್ಮ. ಇಲ್ಲಿವರೆಗೂ ಹೇಳಿದ್ದೆಲ್ಲ ಸುಳ್ಳು ಅಂತ ಹೇಳ್ಬಿಡ ಮಗಳೇ. ನನ್ನ ಮಗಳು ಇಷ್ಟು ದೊಡ್ಡ ದ್ರೋಹ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಮ್ಮ, ಸಾಧ್ಯ ಇಲ್ಲ. ಯಾಕೆ ಮಗಳೇ ಇಂಥ ದೊಡ್ಡ ಆರೋಪನ ನಿನ್ ತಲೆ ಮೇಲೆ ಹಾಕೋತಿದ್ಯಾ? ಹೇಳು ಮಗಳೇ. ಪ್ರೇಮ, ನಿಂಗ್ ಗೊತ್ತಿಲ್ಲ ಕಣೆ, ನೀನೆಂತ ಕೆಲ್ಸ ಮಾಡಿದ್ಯಾ ಅಂತ. ಅವ್ರು ಬರ್ತಿದಾರೆ, ಈಗ್ಲಾದ್ರೂ ಸತ್ಯ ಹೇಳೆ. ಪ್ರೇಮ, ನಾನು ನನ್ ಮಗಳಿಗಿನ್ನ ಹೆಚ್ಚಾಗಿ ನಂಬಿದ್ದೆ. ನನ್ ಮಗನ್ ಬದುಕಲ್ಲಿ ನೀನು ಬೆಳಕಾಗಿ ಬರ್ತೀಯ ಅಂತ ಅನ್ಕೊಂಡಿದ್ದೆ. ಆದ್ರೆ ನನ್ ಮಗನ್ ಬದುಕ್ನ ಕತ್ಲೆ ಮಾಡ್ಬಿಟ್ಟೆ ಅಂತ ಹೇಳ್ತಿದ್ಯಲ್ಲ, ನಿನ್ ಮನ್ಸು ಕಠೋರವಾಗಿದ್ಯಾ ಅಂತ ನಿನಗೆ ಅನಿಸ್ತಿಲ್ವಾ? ಪ್ರೇಮ, ನೀನ್ ಹೇಳೋದೆಲ್ಲ ಸತ್ಯನೇ ಆಗಿದ್ರೆ ಯಾಕೆ ಹೀಗ್ ಮಾಡಿದೆ ಅಂತ ನನಗ್ ಕಾರಣ ಹೇಳು. ಎಲ್ಲ ಆರೋಪನ ನಿನ್ ಮೇಲೆ ಹಾಕೋತಿದ್ಯಲ್ಲ, ಅದಕ್ಕಾದ್ರ ಕಾರಣ ಏನು ಅಂತ ಹೇಳು. ಅಕ್ಕ, ಯಾಕೆ ಹೀಗ್ ಮಾಡ್ತಿದ್ಯಾ?
ಯಾರಾದ್ರೂ ನಿನ್ಗೆ ಫೋರ್ಸ್ ಮಾಡ್ತಿದಾರ? ಯಾರಾದ್ರೂ ನಿನ್ಗೆ ಬೆದರಿಕೆ ಹಾಕ್ತಿದಾರ? ಮಾತಾಡಕ್ಕ, ಏನು ಅಂತ ಹೇಳು. ಏನಿದೆಲ್ಲ? ಮತ್ಯಾವ ಹೊಸ ನಾಟಕ ಶುರು ಮಾಡ್ಕೊಂಡಿದ್ದೀರಾ? ಹಾ, ಇಷ್ಟೊತ್ತು ದುಡ್ಡು ಕೊಟ್ಲು ಅಂತ ಹೇಳ್ತಾ ಇದ್ರಿ, ಈಗ ಯಾರ್ದೋ ಬೆದರಿಕೆಗೆ ಪ್ರೇಮ ಹೀಗ್ ಮಾತಾಡಿದಾಳೆ ಅಂತ ಎಲ್ರನ್ನ ನಂಬಿಸೋ ಪ್ರಯತ್ನ ಮಾಡ್ತಾ ಇದ್ದೀರಾ? ಸಾಕ್, ನಿಲ್ಸಿ ನಿಮ್ ನಾಟಕನ. ಅಕ್ಕ, ನಮ್ಮನೆ ದೀಪ ಬೆಳಗ್ಬೇಕಾಗಿರೋದು ಈ ಪ್ರೇಮ ಅಲ್ಲ, ಸ್ನೇಹ. ಇನ್ನು ತಡ ಮಾಡೋದ್ ಬೇಡ ಅಕ್ಕ, ಬನ್ನಿ ಮುಂದಿನ ಕಾರ್ಯ ನೋಡೋಣ. ಅಧ್ಯಕ್ಷರೇ, ಇನ್ನು ಯಾವುದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ಗೊತ್ತಾಗ್ತಾ ಇಲ್ಲ. ಇವ್ರು ಈ ರೀತಿ ಎಲ್ಲ ಮಾತಾಡಿ ಪ್ರೇಮ ಮತ್ತೆ ಮನಸ್ಸು ಬದಲಾಯಿಸಿ ಸುಳ್ಳು ಹೇಳಿದ್ರೆ ಈ ಸಮಸ್ಯೆ ಬಗೆಹರಿಯಲ್ಲ. ಹೌದು, ಧನರಾಜ್ ಅವ್ರು ಹೇಳ್ತಾ ಇರೋದ್ರಲ್ಲಿ ಅರ್ಥ ಇದೆ. ಪ್ರೇಮನೆ ಇಲ್ಲಿ ತಪ್ಪು ಒಪ್ಕೊಂಡ್ಮೇಲೆ ಪ್ರೇಮನೆ ಇಲ್ಲಿ ದೋಷಿ ಅಂತ ಹೇಳ್ಬೇಕಾಗುತ್ತೆ. ರಾಮು ನಿರ್ದೋಷಿ. ರಾಮ್, ಈ ಪಂಚಾಯತಿಲಿ ನಡೆದಿರೋ ಒಪ್ಪಂದದಾಗೆ ಪ್ರೇಮ ತನ್ನ ತಪ್ಪನ್ನ ಒಪ್ಕೊಂಡಿದ್ದಾಳೆ. ಅದರಿಂದ ಈಗ ನೀನು ಸ್ನೇಹ ಕೊರಳಿಗೆ ತಾಳಿ ಕಟ್ಟಲೇಬೇಕು. ಇದು ನಮ್ಮೆಲ್ಲರೂ ತೀರ್ಪು.